ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2 ದಿನ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಇರೋದರಿಂದ ಕ್ಲಾಸ್ ಮಾಡಲಾಗಿಲ್ಲ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಸೈನ್ಸ್ ಕ್ಲಾಸ್ಗಳನ್ನು ನೋಡ್ತಾ ಬರ್ತಾ ಇದ್ವಿ. ಇದು 6ನೇ ಚಾಪ್ಟರ್ ಆಗಿರುತ್ತೆ. 5 ಚಾಪ್ಟರ್ಗಳನ್ನು ಹಿಂದಿನ ಕ್ಲಾಸ್ನಲ್ಲಿ ನಾವು ಮಾಡಿದ್ದೀವಿ. ನೋಡಿ, 6 to 8 ಸ್ಟ್ಯಾಂಡರ್ಡ್ ಸೈನ್ಸ್ ಯಾರೆಲ್ಲ ನೋಡಿಲ್ಲಲ್ಲ, ನಮ್ಮ ಪ್ಲೇಲಿಸ್ಟ್ನಲ್ಲಿ ಹೋಗಿ GPSTR, HSTR, TET ಅಂತ ಒಂದು ಪ್ಲೇಲಿಸ್ಟ್ ಇದೆ. ಅದರಲ್ಲಿ ನಿಮಗೆ ಈ ಕ್ಲಾಸ್ಗಳು ನೋಡಲು ಸಿಗ್ತವೆ. ಹೌದಾ? ಅಧ್ಯಾಯ 6 ಅಂಗಾಂಶಗಳು. ಮೊದಲನೇದಾಗಿ ಅಂಗಾಂಶ ಅಂದರೆ ಏನಂತ ನೋಡ್ತಾ ಬರೋದಾದರೆ, ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಹೊಂದಿರುವಂಥ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಕರಿತೀವಿ. ನೋಡಿ, ಒಂದು ಜೀವಕೋಶಗಳ ಗುಂಪು ಇರ್ತೈತಿ. ಆ ಜೀವಕೋಶಗಳ ಗುಂಪು ಎಂಥದ್ದು ಇರ್ತೈತಪ್ಪ ಅಂದರೆ ಅದು ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಹೊಂದಿರ್ತೈತಿ. ಅದಕ್ಕೆ ನಾವು ಏನಂತ ಕರಿತೀವಿ? ಅಂಗಾಂಶ ಅಂತ ಕರಿತೀವಿ. ಈ ಅಂಗಾಂಶಗಳು ಸಸ್ಯದಲ್ಲೂ ಕಂಡುಬರ್ತೈತಿ ಮತ್ತು ಪ್ರಾಣಿಗಳಲ್ಲೂ ಕಂಡುಬರ್ತೈತಿ. ಸಸ್ಯ ಅಂಗಾಂಶದಲ್ಲಿ ನೋಡ್ತಾ ಬರೋದಾದರೆ 2 ವಿಧಗಳನ್ನು ನೋಡ್ತೀವಿ. ಒಂದು ವರ್ಧನಾಂಗಾಂಶ, ಇನ್ನೊಂದು ಶಾಶ್ವತ ಅಂಗಾಂಶ. ಈ ವರ್ಧನ ಅಂಗಾಂಶದ ಬಗ್ಗೆ ನೋಡ್ತಾ ಬರೋದಾದರೆ ಇದನ್ನು ಇಂಗ್ಲೀಷ್ನಲ್ಲಿ ಮೆರಿಸ್ಟೆಮೆಟಿಕ್ ಟಿಶ್ಯೂ ಅಂತ ಕರೀತಾರೆ. ಏನಂತ ಕರೀತಾರೆ? ಮೆರಿಸ್ಟೆಮೆಟಿಕ್ ಟಿಶ್ಯೂ ಅಂದರೆ ಅಂಗಾಂಶ. ಹೌದಾ? ಈ ವರ್ಧನಾಂಗಾಂಶವು ವಿಭಜನೆ ಹೊಂದುತ್ತಿರುವ ಅಂಗಾಂಶವಾಗಿದ್ದು ಸಸ್ಯದ ಬೆಳವಣಿಗೆ ಆಗುತ್ತಿರುವ ಭಾಗಗಳಲ್ಲಿ ಕಂಡುಬರುತ್ತದೆ. ನೋಡಿ, ನಿಮ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದಪ್ಪ ಅಂದರೆ ಇದ್ರ ಮೇಲೆ ಸಸ್ಯದ ಬೆಳವಣಿಗೆ ಆಗುತ್ತಿರುವ ಭಾಗಗಳಲ್ಲಿ ಕಂಡುಬರುವಂಥ ಅಂಗಾಂಶ ಯಾವುದತ್ತೆ ಪ್ರಶ್ನೆ ಕೇಳ್ಬೋದು. ಅವಾಗ ನೀವು ವರ್ಧನ ಅಂಗಾಂಶ ಅಂತ ಆನ್ಸರ್ ಮಾಡಬೇಕು. ಈ ವರ್ಧನ ಅಂಗಾಂಶವನ್ನು ನಾವು 3 ರೀತಿಯಾಗಿ ವರ್ಗೀಕರಣ ಮಾಡಿದ್ದೀವಿ. ಒಂದನೇದು ತುದಿ ವರ್ಧನಾಂಗಾಂಶ, ಎರಡನೇದು ಪಾರ್ಶ್ವವರ್ಧನ ಅಂಗಾಂಶ, ಮೂರನೇದು ಅಂತರ್ಗೆಣ್ಣು ವರ್ಧನ ಅಂಗಾಂಶ. ಇವುಗಳನ್ನು ನಾವು ಚಿತ್ರದ ಮೂಲಕ ನೋಡ್ತಾ ಬರೋದಾದರೆ ಇಲ್ಲಿದೆ ನೋಡಿ, ತುದಿಯಲ್ಲಿ, ಗಿಡದ ತುದಿಯಲ್ಲಿ ತುದಿ ವರ್ಧನ ಅಂಗಾಂಶ ಕಂಡುಬರುತ್ತೆ. ನೆಕ್ಸ್ಟ್ ಇಲ್ಲಿ ಅಂತರ್ಗೆಣ್ಣು ವರ್ಧನಾಂಗಾಂಶ, ನೆಕ್ಸ್ಟ್ ಇಲ್ಲಿ ಪಾರ್ಶ್ವವರ್ಧನ ಅಂಗಾಂಶ ಇರೋದನ್ನು ನಾವು ನೋಡ್ತೀವಿ. ನೋಡಿ, ವರ್ಧನಾಂಗಾಂಶದಲ್ಲಿ 3 ವಿಧಗಳು. ಒಂದು ತುದಿ ವರ್ಧನಾಂಗಾಂಶ, ಅಂತರ್ಗೆಣ್ಣು ವರ್ಧನಾಂಗಾಂಶ ಮತ್ತು ಪಾರ್ಶ್ವವರ್ಧನ ಅಂಗಾಂಶ. ನೋಡಿ, ತುದಿ ವರ್ಧನ ಅಂಗಾಂಶ ಏನು ಮಾಡ್ತೈತಪ್ಪ ಅಂದ್ರೆ ಇದು ಬೆಳೆಯುತ್ತಿರುವ ಕಾಂಡ ಮತ್ತು ಬೇರುಗಳ ತುದಿಯಲ್ಲಿ ಕಂಡುಬರ್ತೈತಿ. ನೋಡಿ, ತುದಿ ವರ್ಧನ ಅಂಗಾಂಶ ಕಂಡುಬರೋದಲ್ಲಿ ಬೆಳೆಯುತ್ತಿರುವ ಕಾಂಡ ಮತ್ತು ತುದಿಗಳಲ್ಲಿ ಕಂಡುಬರ್ತೈತಿ. ಇದು ಏನು ಮಾಡ್ತೈತಪ್ಪ ಅಂದರೆ ಕಾಂಡ ಹಾಗೂ ಬೇರುಗಳ ಉದ್ದವನ್ನು ಹೆಚ್ಚಿಸ್ತೈತಿ. ತುದಿ ವರ್ಧನ ಅಂಗಾಂಶವು ಕಾಂಡ ಹಾಗೂ ಬೇರುಗಳ ಉದ್ದವನ್ನು ಏನು ಮಾಡ್ತೈತಿ? ಹೆಚ್ಚಿಸೋಕ್ಕೆ ಸಹಾಯ ಮಾಡ್ತೈತಿ. ನೆಕ್ಸ್ಟ್ ಪಾರ್ಶ್ವವರ್ಧನ ಅಂಗಾಂಶ ಬರುತ್ತೆ. ಈ ಪಾರ್ಶ್ವವರ್ಧನ ಅಂಗಾಂಶ ಏನು ಮಾಡ್ತೈತಪ್ಪ ಅಂದರೆ ಕಾಂಡ ಮತ್ತು ಬೇರುಗಳ ಸುತ್ತಳತೆಯನ್ನು ಹೆಚ್ಚಳ ಮಾಡ್ತೈತಿ. ಕಾಂಡ ಮತ್ತು ಬೇರುಗಳ ಸುತ್ತಳತೆಯನ್ನು ಹೆಚ್ಚಳ ಮಾಡೋದು ಯಾವುದು? ಪಾರ್ಶ್ವವರ್ಧನ ಅಂಗಾಂಶ. ನೆಕ್ಸ್ಟ್ ಅಂತರ್ಗೆಣ್ಣು ವರ್ಧನ ಅಂಗಾಂಶ ಬರ್ತೈತಿ. ಯಾವುದು? ಅಂತರ್ಗೆಣ್ಣು ವರ್ಧನ ಅಂಗಾಂಶ. ಇದು ಏನು ಮಾಡ್ತೈತಪ್ಪ ಅಂದರೆ ಎಲೆಗಳ ಬುಡಭಾಗ ಅಥವಾ ರೆಂಬೆಯ ಅಂತರ್ಗೆಣ್ಣುಗಳಲ್ಲಿ ಇದು ಕಂಡುಬರ್ತೈತಿ. ಎಲ್ಲಿ ಕಂಡುಬರ್ತೈತಿ? ಎಲೆಗಳ ಬುಡಭಾಗದಲ್ಲಿ ಮತ್ತು ಅಥವಾ ರೆಂಬೆಯ ಅಂತರ್ಗೆಣ್ಣುಗಳಲ್ಲಿ ಇದು ಏನು ಮಾಡ್ತೈತಿ? ಕಂಡುಬರ್ತೈತಿ. ಯಾವುದು? ಅಂತರ್ಗೆಣ್ಣು ವರ್ಧನ ಅಂಗಾಂಶ. ನೆಕ್ಸ್ಟ್ ನಾವು ಶಾಶ್ವತ ಅಂಗಾಂಶವನ್ನು ನೋಡ್ತೀವಿ. ಇದು ಸಸ್ಯದ ಅಂಗಾಂಶಗಳಲ್ಲಿ 2ನೇ ವಿಧ. ಯಾವುದು? ಶಾಶ್ವತ ಅಂಗಾಂಶ. ಇದನ್ನು ಇಂಗ್ಲೀಷ್ನಲ್ಲಿ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ. ಏನಂತ ಕರಿತೀವಿ? ಪರ್ಮನೆಂಟ್ ಟಿಶ್ಯೂ. ನೋಡಿ, ಇದು ಏನಪ್ಪ ಅಂದರೆ ಯಾವ ರೀತಿ ಇದು ರೂಪುಗೊಳ್ತೈತಪ್ಪ ಅಂತ ನೋಡ್ತಾ ಬರೋದಾದರೆ ವಿಭಜನೆ ಸಾಮರ್ಥ್ಯವನ್ನು ಕಳೆದುಕೊಂಡಂಥ ವರ್ಧನ ಅಂಗಾಂಶದಿಂದ ಶಾಶ್ವತ ಅಂಗಾಂಶಗಳು ರೂಪುಗೊಂಡಿವೆ. ನೋಡಿ, ಈಗ ವರ್ಧನ ಅಂಗಾಂಶ ಏನಿದ್ವಲ್ಲ, ಆ ವರ್ಧನ ಅಂಗಾಂಶಗಳು ಏನು ಮಾಡ್ತಾಯಿದ್ದು? ವಿಭಜನೆ ಹೊಂದಿ ಬೆಳವಣಿಗೆಗೆ ಹೆಲ್ಪ್ ಆಗ್ತಾಯಿದ್ದು. ಇವು ವರ್ಧನ ಅಂಗಾಂಶಗಳು ವಿಭಜನೆ ಸಾಮರ್ಥ್ಯವನ್ನು ಕಳೆದುಕೊಳ್ತಾವೆ. ಅಂದರೆ ಬೆಳವಣಿಗೆ ಸ್ಟಾಪ್ ಆದಾಗ ಅಥವಾ ಅದರ ವಿಭಜನೆ ಸಾಮರ್ಥ್ಯ ಕಳೆದುಕೊಂಡಾಗ ಇವು ಏನಾಗಿ ರೂಪುಗೊಳ್ತಾವೆ ಅಂದರೆ ಪರಿವರ್ತನೆ ಆಗ್ತಾವೆ ಅಂದರೆ ಶಾಶ್ವತ ಅಂಗಾಂಶಗಳಾಗಿ ರೂಪುಗೊಳ್ತಾವೆ. ಯಾವುವು? ವರ್ಧನ ಅಂಗಾಂಶಗಳು. ಇದನ್ನು ನಾವು ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ ಎಂದು ವರ್ಗೀಕರಣ ಮಾಡಿದ್ದೀವಿ. ಶಾಶ್ವತ ಅಂಗಾಂಶದಲ್ಲಿ 2 ವಿಧಗಳು. ಯಾವ್ಯಾವು? ಸರಳ ಶಾಶ್ವತ ಅಂಗಾಂಶ, ಇನ್ನೊಂದು ಸಂಕೀರ್ಣ ಶಾಶ್ವತ ಅಂಗಾಂಶ. ಮೊದಲನೇದಾಗಿ ನಾವು ಸರಳ ಶಾಶ್ವತ ಅಂಗಾಂಶದ ಬಗ್ಗೆ ನೋಡ್ತಾ ಬರೋಣ. ಈ ಸರಳ ಶಾಶ್ವತ ಅಂಗಾಂಶವನ್ನು 3 ವಿಧವಾಗಿ ವರ್ಗೀಕರಣ ಮಾಡಿದ್ದೀವಿ. ಯಾವುದಪ್ಪ ಅಂದರೆ ಒಂದು ಪೆರಂಕೈಮ, ಇನ್ನೊಂದು ಕೊಲಂಕೈಮ, ಇನ್ನೊಂದು ಸ್ಕ್ಲೀರಂಕೈಮ. ಸರಳ ಶಾಶ್ವತ ಅಂಗಾಂಶಗಳಲ್ಲಿ 3 ವಿಧಗಳು. ಒಂದು ಪೆರಂಕೈಮ, ಎರಡನೇದು ಕೊಲಂಕೈಮ, ಮೂರನೇದು ಸ್ಕ್ಲೀರಂಕೈಮ ಆಗಿರುತ್ತೆ. ಮೊದಲನೇದಾಗಿ ಪೆರಂಕೈಮ ಅಂದರೆ ಏನಂತ ನೋಡ್ತಾ ಬರೋಣ. ಪೆರಂಕೈಮ ಅಂದರೆ ಈ ಅಂಗಾಂಶಗಳು ಸಸ್ಯಗಳಿಗೆ ಆಧಾರವನ್ನು ಒದಗಿಸ್ತವೆ. ಪೆರಂಕೈಮ ಅಂಗಾಂಶಗಳು ಸಸ್ಯಗಳಿಗೆ ಆಧಾರವನ್ನು ಒದಗಿಸ್ತವೆ ಮತ್ತು ಆಹಾರವನ್ನು ಸಂಗ್ರಹಿಸುವ ಯಾವುವು? ಪೆರಂಕೈಮ ಅಂಗಾಂಶಗಳು. ನೋಡಿ, ಕೆಲವು ಸಂದರ್ಭಗಳಲ್ಲಿ ಸಮ್ಟೈಮ್ ಈ ಅಂಗಾಂಶಗಳು ಯಾವ ಅಂಗಾಂಶ? ಪೆರಂಕೈಮ ಅಂಗಾಂಶವು ಕ್ಲೋರೋಫಿಲ್ಲನ್ನು ಹೊಂದಿರ್ತೈತತ್ತ.
ಆ ಕ್ಲೋರೋಫಿಲ್ಲನ್ನು ಹೊಂದಿದ್ದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನಾದರೂ ನಡೆಸಿತ್ತಪ್ಪ ಅಂದ್ರೆ ಆಗ ಅದನ್ನು ಕ್ಲೋರಂಕೈಮ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಲೋರಂಕೈಮ. ನೋಡಿ, ಈ ಪೆರಂಕೈಮ ಅಂಗಾಂಶವು ಕೆಲವೊಂದು ಟೈಮ್ನಲ್ಲಿ ಕ್ಲೋರೋಫಿಲ್ಲನ್ನು ಹೊಂದಿರ್ತೈತಿ. ಆ ಕ್ಲೋರೋಫಿಲ್ಲನ್ನು ಹೊಂದಿದ್ದು ಫೋಟೋಸಿಂಥೆಸಿಸ್ ಪ್ರಕ್ರಿಯೆಗೆ ಏನಾದರೂ ನಡೆಸಿತ್ತಪ್ಪ ಅಂದ್ರೆ ಅದನ್ನು ನಾವು ಕ್ಲೋರಂಕೈಮ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್, ಈ ಪೆರಂಕೈಮವನ್ನು ಇನ್ನೂ ಬೇರೆ ಬೇರೆ ರೀತಿಯಾಗಿ ನಾವು ಕರಿಬೋದು. ಯಾವ ರೀತಿಯಪ್ಪ ಅಂದರೆ, ಈಗ ಜಲಸಸ್ಯಗಳ ಪೆರಂಕೈಮದಲ್ಲಿ ಅಂದರೆ ಜಲಸಸ್ಯಗಳಿರ್ತಾವಲ್ಲ ಅವುಗಳ ಪೆರಂಕೈಮದಲ್ಲಿ ಗಾಳಿ ಚೀಲಗಳಿರ್ತಾವೆ. ಹೌದಾ? ಸಸ್ಯಗಳು ಏನು ಮಾಡ್ತಾವೆ? ಈ ಗಾಳಿ ಚೀಲಗಳು ಸಸ್ಯಗಳು ತೇಲಲು ಸಹಾಯಕ ಮಾಡ್ತಾವೆ. ಅವುಗಳನ್ನು ನಾವು ಸಂಪ್ಲವನ ಶಕ್ತಿಯನ್ನು ಕೊಡುತ್ತದೆ ಅಂತ ಕರಿತೀವಿ. ಅಂದರೆ ಜಲಸಸ್ಯಗಳ ಪೆರಂಕೈಮದಲ್ಲಿ ಗಾಳಿ ಚೀಲಗಳಿದ್ದು ಸಸ್ಯಗಳು ತೇಲಲು ಸಹಾಯಕವಾಗುವಂತೆ ಸಂಪ್ಲವನ ಶಕ್ತಿಯನ್ನು ಕೊಡ್ತಾವೆ. ಈ ವಿಧದ ಪೆರಂಕೈಮವನ್ನು ಏನಂತ ಕರಿತೀವಿ? ನಾವು ಎರಂಕೈಮ ಅಂತ ಕರಿತೀವಿ. ನೆಕ್ಸ್ಟ್, ಕೊಲಂಕೈಮ. ಯಾವುದು? ಕೊಲಂಕೈಮ. ಈ ಕೊಲಂಕೈಮ ಏನಪ್ಪ ಅಂದರೆ ಇದು ಸಸ್ಯಗಳ ನಮ್ಯತೆಗೆ ಕಾರಣ ಆಗೈತೆ. ಯಾವುದು? ಸಸ್ಯಗಳ ನಮ್ಯತೆಗೆ ಕಾರಣವಾದ ಭಾಗ ಯಾವುದು? ಕೊಲಂಕೈಮ. ಇದು ಸಸ್ಯದ ವಿವಿಧ ಭಾಗಗಳಾದಂಥ ಎಲೆ, ಕಾಂಡ ಮುರಿಯದಂತೆ ಸುಲಭ ಬಾಗುವಿಕೆಯನ್ನು ಸಾಧ್ಯವಾಗಿಸುತ್ತದೆ. ನೋಡಿ, ಒಂದು ಸಣ್ಣ ಬಳ್ಳಿ ಅಥವಾ ಗಿಡ ಇರುತ್ತಂತ ತಿಳ್ಕೊಳ್ಳಿ. ಅದು ಏನಾದರೂ ಗಾಳಿ ಬೀಸಿದಾಗ ಬಾಗ್ತಾ ಇದೆಯಪ್ಪ ಅಂದರೆ ಅಲ್ಲಿ ಯಾವ ಒಂದು ಅಂಗಾಂಶ ಹೆಲ್ಪ್ ಆಗೈತಪ್ಪ ಅಂದರೆ ಕೊಲಂಕೈಮ ಅನ್ನುವಂಥ ಅಂಗಾಂಶ ಹೆಲ್ಪ್ ಆಗೈತಿ. ಯಾವುದಕ್ಕೆ? ಸುಲಭವಾಗಿ ಬಾಗುವಿಕೆಗೆ ಹೆಲ್ಪ್ ಆಗೋದು ಕೊಲಂಕೈಮ ಅಂಗಾಂಶ. ಇದು ಎಲೆಯ ತೊಟ್ಟುಗಳಲ್ಲಿ ಎಪಿಡರ್ಮಿಸ್ನ ಕೆಳಗೆ ಈ ಅಂಗಾಂಶ ಕಂಡುಬರ್ತೈತಿ. ನೋಡಿ, ಕೊಲಂಕೈಮ ಅಂಗಾಂಶ ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಎಲೆಯ ತೊಟ್ಟು ಇರ್ತೈತಲ್ಲ ಅವುಗಳಲ್ಲಿ ಎಪಿಡರ್ಮಿಸ್ನ ಕೆಳಭಾಗದಲ್ಲಿ ಇದು ಕಂಡು ಬರ್ತೈತಿ. ನೆಕ್ಸ್ಟ್, ಸ್ಕ್ಲಿರಂಕೈಮ ಅಂತ ಬರುತ್ತೆ. ಇದು ಸಸ್ಯವನ್ನು ದೃಢ ಮತ್ತು ಗಡುಸಾಗಿಸುತ್ತದೆ. ಸ್ಕ್ಲಿರಂಕೈಮ ಏನು ಮಾಡ್ತೈತಿ? ಸಸ್ಯವನ್ನು ದೃಢ ಮತ್ತು ಗಡುಸಾಗಿಸ್ತೈತಿ. ನೆಕ್ಸ್ಟ್, ಒಂದು ಕ್ವಶನ್ನ ಹಲವು ಬಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಏನಪ್ಪ ಅಂದರೆ ತೆಂಗಿನ ಸಿಪ್ಪೆಯು ಯಾವ ಅಂಗಾಂಶದಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಅದು ಸ್ಕ್ಲಿರಂಕೈಮ ಅಂಗಾಂಶದಿಂದ ಮಾಡಲ್ಪಟ್ಟಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ತೆಂಗಿನ ಸಿಪ್ಪೆ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಸ್ಕ್ಲಿರಂಕೈಮ ಅಂಗಾಂಶದಿಂದ ಮಾಡಲ್ಪಟ್ಟಿದೆ. ಈ ಅಂಗಾಂಶವು ನಿರ್ಜೀವ ಜೀವಕೋಶಗಳಿಂದಾಗಿದೆ. ಸ್ಕ್ಲಿರಂಕೈಮ ಅಂಗಾಂಶ ಇದೆಯಲ್ಲ, ಇದು ಯಾವ ಜೀವಕೋಶಗಳಿಂದಾಗಿದೆವಪ್ಪ ಅಂದ್ರೆ ನಿರ್ಜೀವ ಜೀವಕೋಶಗಳಿಂದಾಗಿದೆ. ಈ ಅಂಗಾಂಶವು ಕಾಂಡದಲ್ಲಿ ನಾಳಕುರ್ಚಗಳ ಸುತ್ತ ಕಂಡುಬರ್ತೈತಿ. ಅದರ ಜೊತೆಗೆ ಎಳೆಗಳ ನಾರುಗಳಲ್ಲಿ ಕಂಡುಬರ್ತೈತಿ. ಬೀಜಗಳು ಹಾಗೂ ಕಾಯಿಗಳ ಗಟ್ಟಿ ಕವಚಗಳಲ್ಲಿ ಇದು ಕಂಡುಬರ್ತೈತಿ. ಸ್ಕ್ಲಿರಂಕೈಮ ಎಲ್ಲಿ ಕಂಡುಬರ್ತೈತಿ? ಒಂದು ತೆಂಗಿನ ಸಿಪ್ಪೆಯಲ್ಲಿ ಕಂಡುಬರ್ತೈತಿ. ಹೌದಾ? ನಾಳಕುರ್ಚಗಳ ಸುತ್ತಲೂ ಕಂಡುಬರ್ತೈತಿ. ಎಲೆಗಳ ನಾರುಗಳಲ್ಲಿ ಕಂಡುಬರ್ತೈತಿ. ಬೀಜಗಳಲ್ಲಿ ಕಂಡುಬರ್ತೈತಿ. ಕಾಯಿಗಳ ಗಟ್ಟಿಯಾದ ಕವಚ ಇರ್ತಾವಲ್ಲ ಅವುಗಳಲ್ಲಿ ಕೂಡ ಸ್ಕ್ಲಿರಂಕೈಮ ಎನ್ನುವಂಥ ಅಂಗಾಂಶ ಕಂಡುಬರ್ತೈತಿ. ನೆಕ್ಸ್ಟ್ ಬರೋದೇ ಸಂಕೀರ್ಣ ಶಾಶ್ವತ ಅಂಗಾಂಶ. ಸಂಕೀರ್ಣ ಶಾಶ್ವತ ಅಂಗಾಂಶದ ಬಗ್ಗೆ ನೋಡ್ತಾ ಬರೋದಾದರೆ ಈ ಅಂಗಾಂಶವು ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿಂದಾಗಿದೆ. ಸಂಕೀರ್ಣ ಶಾಶ್ವತ ಅಂಗಾಂಶ ಏನು ಮಾಡಿದೆ ಅಂತೆ? ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿಂದಾಗಿದೆ ಅಂತೆ. ಈ ಎಲ್ಲ ಜೀವಕೋಶಗಳು ಸಮನ್ವಯ ಸಾಧಿಸಿ ಒಂದು ಸಾಮಾನ್ಯ ಕಾರ್ಯವನ್ನು ನಿರ್ವಹಿಸುತ್ತವೆ. ಒಂದಕ್ಕಿಂತ ಹೆಚ್ಚು ಅಂದರೆ ಹಲವು ಜೀವಕೋಶಗಳಿಂದ ಸಂಕೀರ್ಣ ಶಾಶ್ವತ ಅಂಗಾಂಶ ಏನೋ ಆಗಿದೆ, ಓಕೆ. ಆದರೆ ಆ ಎಲ್ಲ ಜೀವಕೋಶಗಳು ಏನು ಮಾಡ್ತಾವಂತ ಕೂಡಿಕೊಂಡು ಒಂದೇ ಕಾರ್ಯವನ್ನು ಮಾಡ್ತಾವತ್ತ. ಒಂದೇ ಕಾರ್ಯವನ್ನು ಮಾಡುವಂಥದ್ದು ಯಾವುವು? ಸಂಕೀರ್ಣ ಶಾಶ್ವತ ಅಂಗಾಂಶ. ಹೌದಾ? ಈ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ನಾವು ಎರಡು ವಿಧಗಳನ್ನು ನೋಡ್ತೀವಿ. ಒಂದನೇದು ಝೈಲಮ್, ಇನ್ನೊಂದು ಫ್ಲೋಯಮ್ ಅಂತ ನೋಡ್ತೀವಿ. ನೋಡಿ, ಝೈಲಮ್ ಫ್ಲೋಯಮ್ ಮೇಲೆ ಹಲವು ಬಾರಿ ಪ್ರಶ್ನೆ ಅಂತರೂ ಫಿಕ್ಸ್ ಬಂದವು. PCPSI ಅಂದರೂ ಕಟ್ಟಿಟ್ಟ ಬುತ್ತಿ. ಅದರ ಜೊತೆಗೆ TDಗೂ ಕೂಡ ಹಲವು ಬಾರಿ ಬಂದವು, GPSTRಗೂ ಬಂದವು. ಹೌದಾ? ಝೈಲಮ್ ಮತ್ತು ಫ್ಲೋಯಮ್ನ ಕಾರ್ಯಗಳ ಬಗ್ಗೆ ಕೇಳಿದ್ದಾರೆ. ಇವು ಏನು ಕಾರ್ಯ ಮಾಡ್ತಾವೆ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋಣ. ಮೊದಲನೇದಾಗಿ ಝೈಲಮ್ ಅಂಗಾಂಶವು ಟ್ರೆಕಿಡ್ಗಳು, ನಾಳಗಳು, ಝೈಲಮ್ ನಾರುಗಳನ್ನು ಹೊಂದೈತಿ. ಝೈಲಮ್ ಅಂಗಾಂಶ ಏನು ಹೊಂದೈತಿ ಅಂತ? ಒಂದು ಟ್ರೆಕಿಡ್ಗಳನ್ನು ಹೊಂದೈತಿ, ನಾಳಗಳನ್ನು ಹೊಂದೈತಿ ಮತ್ತು ಝೈಲಮ್ ನಾರುಗಳನ್ನು ಹೊಂದೈತಿ. ಈ ಝೈಲಮ್ ಅಂಗಾಂಶ ಏನು ಮಾಡ್ತೈತಪ್ಪ ಅಂದರೆ ನೀರು ಮತ್ತು ಲವಣಗಳನ್ನು ಮೇಲ್ಮುಖವಾಗಿ ಸಾಗಿಸುತ್ತದೆ. ನೀರು ಮತ್ತು ಲವಣಗಳನ್ನು ಮೇಲ್ಮುಖವಾಗಿ ಸಾಗಿಸುವಂಥ ಅಂಗಾಂಶ ಯಾವುದು? ಝೈಲಮ್ ಅಂಗಾಂಶ. ಹಾಗಾದರೆ ನಿಮ್ಗೆ ಏನಂತ ಪ್ರಶ್ನೆ ಕೇಳಿರ್ತಾರಪ್ಪ ಅಂದರೆ ನೀರು ಮತ್ತು ಲವಣಗಳನ್ನು ಸಸ್ಯಗಳಿಗೆ ಸಾಗಿಸುವಂಥ ಅಂಗಾಂಶ ಯಾವುದಂತ ಪ್ರಶ್ನೆ ಕೇಳಿರ್ತಾರೆ. ನೀವು ಝೈಲಮ್ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಹೌದಾ? ನೆಕ್ಸ್ಟ್, ಈ ಝೈಲಮ್ ಮತ್ತು ಫ್ಲೋಯಮ್ ಇವು ಯಾವ ಅಂಗಾಂಶಗಳು? ಸಂಕೀರ್ಣ ಶಾಶ್ವತ ಅಂಗಾಂಶಗಳು. ಇವು ನೆನಪಿರಲಿ, ಇದರ ಮೇಲೂ ಪ್ರಶ್ನೆ ಕೇಳಿದ್ದಾರೆ. ಹೌದಾ? ನೆಕ್ಸ್ಟ್, ಫ್ಲೋಯಮ್ ಬಗ್ಗೆ ನೋಡ್ತಾ ಬರೋದಾದರೆ ಫ್ಲೋಯಮ್ 4 ವಿಧದ ಘಟಕಗಳಿಂದ ಉಂಟಾಗೈತಿ. ಒಂದು ಜರಡಿ ನಾಳಗಳು,
ಸಂಗಾತಿ ಕೋಶಗಳು, ಫ್ಲೋಯಂ ನಾರುಗಳು, ಫ್ಲೋಯಂ ಪೆರಂಕೈಮ. ಈ 4ರಿಂದ ಈ ಫ್ಲೋಯಮ್ ಏನಾಗೈತಿ ಉಂಟಾಗೈತಿ. ಹೌದಾ. ಈ ಫ್ಲೋಯಮ್ ಕಾರ್ಯ ಏನಂತ ನೋಡ್ತಾ ಬರೋದಾದರೆ ಇದು ಎಲೆಗಳಲ್ಲಿ ಏನಾಗುತ್ತೆ ಆಹಾರ ಉತ್ಪತ್ತಿ ಆಗುತ್ತೆ. ಯಾವ ಕ್ರಿಯೆಯಿಂದ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಹೌದಾ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಥವಾ ಇದನ್ನು ಇಂಗ್ಲೀಷಲ್ಲಿ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಈ ಫೋಟೋಸಿಂಥಸಿಸ್ ಆಗಬೇಕಪ್ಪ ಅಂದರೆ ಏನು ಬೇಕು? ಹೌದಾ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬೇಕಾಗುತ್ತೆ, ನೀರು ಬೇಕಾಗುತ್ತೆ, ಅದ್ರ ಜೊತೆಗೆ ಸೂರ್ಯನ ಬೆಳಕು ಬೇಕಾಗುತ್ತೆ, ನೆಕ್ಸ್ಟ್ ಪತ್ರ ಹರಿತು ಬೇಕಾಗುತ್ತೆ. ಪತ್ರ ಹರಿತು ಇರೋದೆಲ್ಲಿ? ಎಲೆಯಲ್ಲಿ ಏನಿರ್ತೈತಿ? ಪತ್ರ ಹರಿತು ಇರ್ತೈತಿ. ಹಾಗಾದರೆ ಆಹಾರ ಉತ್ಪತ್ತಿ ಆಗೋದೆಲ್ಲಿ? ಎಲೆಯಲ್ಲಿ ಆಹಾರ ಉತ್ಪತ್ತಿ ಆಯಿತಾ? ಆ ಎಲೆಯಲ್ಲಿ ಉತ್ಪತ್ತಿಯಾದಂಥ ಆಹಾರವನ್ನು ಈ ಫ್ಲೋಯಮ್ ಅಂಗಾಂಶ ಏನು ಮಾಡುತ್ತೆ? ಸಸ್ಯದ ಇತರ ವಿವಿಧ ಭಾಗಗಳಿಗೆ ಏನು ಮಾಡುತ್ತೆ? ಸಾಗಿಸ್ತೈತಿ, ಟ್ರಾನ್ಸ್ಫರ್ ಮಾಡ್ತೈತಿ. ಹೌದಾ, ಫ್ಲೋಯಮ್ನ ಕಾರ್ಯ ಗೊತ್ತಾಯ್ತಾ? ಎಲೆಗಳಲ್ಲಿ ಆಹಾರ ಉತ್ಪತ್ತಿಯಾಗಿರ್ತೈತಿ, ಆಹಾರವನ್ನು ಮಾಡ್ತೈತಿ, ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸ್ತೈತಿ. ಇದು ಇಂಪಾರ್ಟೆಂಟ್ ಆಗ್ತೈತಿ. ಫ್ಲೋಯಮ್ನ ಕಾರ್ಯ ಸಸ್ಯದ ವಿವಿಧ ಅಂಗಾಂಶಗಳಿಗೆ ಅಥವಾ ವಿವಿಧ ಭಾಗಗಳಿಗೆ ಆಹಾರವನ್ನು ಸಾಗಿಸುವಂಥ ಅಂಗಾಂಶ ಯಾವುದು? ಫ್ಲೋಯಮ್. ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳುವಂಥ ಒಂದು ಪ್ರಶ್ನೆ. ಹೌದಾ. ಈ ಫ್ಲೋಯಮ್ ಯಾವ ರೀತಿಯಪ್ಪ ಅಂದರೆ ಇದು ಝೈಲಮ್ಗಿಂತ ಭಿನ್ನವಾಗೈತಿ. ಝೈಲಮ್ ಏನು ಮಾಡ್ತಿತ್ತು? ಏಕಮುಖವಾಗಿ ಅಂದರೆ ಮೇಲ್ಮುಖವಾಗಿ ಏನು ಮಾಡ್ತಾಯಿತ್ತು? ನೀರು ಮತ್ತು ಲವಣವನ್ನು ಸಾಗಿಸ್ತಾ ಇತ್ತು. ಆದರೆ ಫ್ಲೋಯಮ್ ಹಂಗೆ ಮಾಡಲ್ಲ. ಫ್ಲೋಯಮ್ ಏನು ಮಾಡ್ತೈತೆ ಸರ್ ಅಂತ ನೀವು ಕೇಳ್ಬೋದು. ಇದು ಎರಡೂ ದಿಕ್ಕಿನಲ್ಲಿ ಚಲಿಸ್ತೈತೆ. ಅಂದರೆ ಮೇಲ್ಮುಖವಾಗಿಯೂ ಚಲಿಸ್ತೈತಿ, ಕೆಳಮುಖವಾಗಿಯೂ ಕೂಡ ಚಲಿಸ್ತೈತಿ. ಯಾಕಪ್ಪ ಅಂದರೆ ನೋಡಿ, ಇಲ್ಲಿ ಎಲೆಗಳು, ಗಿಡವನ್ನದ ಎಲೆಗಳನ್ನು ನೋಡಿದ್ರಪ್ಪ ಅಂದರೆ ಎಲೆಗಳು ಜಾಸ್ತಿ ಎಲ್ಲಿರ್ತಾವಪ್ಪ? ಈ ರೀತಿಯಾಗಿ ಇರ್ತಾವೆ. ಹೌದಾ, ಜಾಸ್ತಿ ಮಿಡಲ್ ಭಾಗದಲ್ಲಿ ಮತ್ತು ಮೇಲ್ಮುಖವಾಗಿ ಇರ್ತವೆ ಜಾಸ್ತಿ. ಇಲ್ಲಿ ಏನು ಆಹಾರ ಉತ್ಪತ್ತಿ ಆಗಿರ್ತೈತಲ್ಲ ಅದನ್ನು ಗಿಡಕ್ಕೆ ತಂದು ಇಲ್ಲಿ ಕೆಳಮುಖವಾಗಿಯೂ ಕೂಡ ಇದಕ್ಕೂ ಆಹಾರ ಬೇಕು, ನೆಕ್ಸ್ಟ್ ಮೇಲಿನ ರೆಂಬೆ ಕೊಂಬೆಗಳಿಗೂ ಕೂಡ ಆಹಾರ ಬೇಕು. ಹಾಗಾಗಿ ಫ್ಲೋಯಮ್ ಏನು ಮಾಡ್ತೈತಿ? ಎರಡೂ ದಿಕ್ಕಿನಲ್ಲಿ ಚಲಿಸ್ತೈತಿ. ಆದರೆ ಝೈಲಮ್ ಕೇವಲ ಏಕಮುಖವಾಗಿ ಅಂದರೆ ಮೇಲ್ಮುಖವಾಗಿ ಮಾತ್ರ ಚಲಿಸ್ತೈತಿ. ಯಾವುದು? ಇದು ಝೈಲಮ್ ಮೇಲ್ಮುಖವಾಗಿ, ಫ್ಲೋಯಮ್ ಎರಡೂ ಕಡೆ ಚಲಿಸ್ತೈತಿ. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಪ್ರಾಣಿ ಅಂಗಾಂಶಗಳು ಅಂತ ಬರುತ್ತೆ. ಈ ಪ್ರಾಣಿ ಅಂಗಾಂಶಗಳನ್ನು ನಾವು 4 ರೀತಿ ವರ್ಗೀಕರಣ ಮಾಡ್ತೀವಿ. ಒಂದನೇದು ಅನುಲೇಪಕ ಅಂಗಾಂಶ, ಎರಡನೇದು ಸಂಯೋಜಕ ಅಂಗಾಂಶ, ಮೂರನೇದು ಸ್ನಾಯು ಅಂಗಾಂಶ, ನಾಲ್ಕನೇದು ನರ ಅಂಗಾಂಶ. ಎಷ್ಟು ರೀತಿ ಮಾಡ್ತೀವಿ? ಪ್ರಾಣಿ ಅಂಗಾಂಶವನ್ನು 4 ರೀತಿ ವಿಭಾಗ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಅನುಲೇಪಕ ಅಂಗಾಂಶದ ಬಗ್ಗೆ ನೋಡ್ತಾ ಬರೋಣ. ಇದು ಪ್ರಾಣಿಗಳ ದೇಹವನ್ನು ಆವರಿಸಿರುವ ಅಥವಾ ರಕ್ಷಣಾತ್ಮಕ ಅಂಗಾಂಶಗಳೇ ಅನುಲೇಪಕ ಅಂಗಾಂಶಗಳು. ಪ್ರಾಣಿಗಳ ದೇಹವನ್ನು ಆವರಿಸಿರುವಂಥ ಅಥವಾ ರಕ್ಷಣಾತ್ಮಕ ಅಂಗಾಂಶಗಳನ್ನೇ ನಾವು ಏನಂತ ಕರಿತೀವಿ? ಅನುಲೇಪಕ ಅಂಗಾಂಶಗಳು ಅಂತೇಳಿ ಕರಿತೀವಿ. ಹೌದಾ. ಇಲ್ಲಿ ನೀವು ನೋಡ್ಬೋದು ಅನುಲೇಪಕ ಅಂಗಾಂಶಗಳಲ್ಲಿ ಚಪ್ಪಟೆ ಅನುಲೇಪಕ, ಘನಾಕೃತಿ ಅನುಲೇಪಕ, ಕಷಾಂಗ ಸಹಿತ ಸ್ತಂಭಾಕೃತಿ ಅನುಲೇಪಕ, ನೆಕ್ಸ್ಟ್ ಲಾಸ್ಟ್ನೇದು D1 ಯಾವುದು? ಸ್ತರೀಕೃತ ಚಪ್ಪಟೆ ಅನುಲೇಪಕ ಅಂತೇಳಿ 4 ವಿಧಗಳನ್ನು ನಾವು ಇದರಲ್ಲಿ ನೋಡ್ತೀವಿ. ಯಾವುದರಲ್ಲಿ? ಅನುಲೇಪಕ ಅಂಗಾಂಶದಲ್ಲಿ. ಹಾಗಾದರೆ ಸರ್ ಇದು ಅನುಲೇಪಕ ಅಂಗಾಂಶ ಯಾವುಗಳಿಂದ ಮಾಡಲ್ಪಟ್ಟೈತಪ್ಪ ಅಂದರೆ ಇದು ಚರ್ಮ ಯಾವುದರಿಂದ ಮಾಡಲ್ಪಟ್ಟೈತಿ? ಅನುಲೇಪಕ ಅಂಗಾಂಶದಿಂದ ಮಾಡಲ್ಪಟ್ಟೈತಿ. ಬಾಯಿಯ ಪದರ, ರಕ್ತನಾಳಗಳನ್ನು ಆವರಿಸಿದಂಥ ಪದರ, ಶ್ವಾಸಕೋಶದ ಗಾಳಿಗೂಡು ಮತ್ತು ಮೂತ್ರಪಿಂಡದ ನಾಳಗಳ ಏನು ಕಂಡು ಬರ್ತಾವಲ್ಲ ಇವೆಲ್ಲವೂ ಅನುಲೇಪಕ ಅಂಗಾಂಶದಿಂದ ಮಾಡಲ್ಪಟ್ಟವು. ಯಾವ್ಯಾವು? ಚರ್ಮ, ಬಾಯಿಯ ಪದರ, ರಕ್ತನಾಳಗಳನ್ನು ಆವರಿಸಿರುವಂಥ ಒಂದು ಪದರ, ಶ್ವಾಸಕೋಶದ ಗಾಳಿಗೂಡು, ನೆಕ್ಸ್ಟ್ ಮೂತ್ರಪಿಂಡ ನಾಳ. ಇವೆಲ್ಲವೂ ಅನುಲೇಪಕ ಅಂಗಾಂಶದಿಂದ ಮಾಡಲ್ಪಟ್ಟಿವೆ. ನಿಮಗೆ ಇವುಗಳ ಮೇಲೆ ಪ್ರಶ್ನೆ ಕೇಳ್ಬೋದು. ಈ ಕೆಳಗಿನವುಗಳಲ್ಲಿ ಯಾವುದು ಅನುಲೇಪಕ ಅಂಗಾಂಶದಿಂದ ಮಾಡಲ್ಪಟ್ಟಿದೆ ಅಂತೇಳಿ ಪ್ರಶ್ನೆ ಕೇಳ್ಬೋದು. ನೀವು ಇವುಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು. ಇದರಲ್ಲಿ ಒಂದು ಆಪ್ಷನ್ ಕೊಡುತ್ತಾನೆ, ಅದನ್ನು ಸರಿಯಾಗಿ ಟಿಕ್ ಮಾಡಿ ಬರಬೇಕು. ನೆಕ್ಸ್ಟ್ ಚಪ್ಪಟೆ ಅನುಲೇಪಕ ಅಂಗಾಂಶ ಅಂದರೆ ಅನುಲೇಪಕ ಅಂಗಾಂಶದಲ್ಲಿ ಚಪ್ಪಟೆ ಅನುಲೇಪಕ ಅಂಗಾಂಶದ ಬಗ್ಗೆ ಸ್ವಲ್ಪ ನೋಡ್ತಾ ಬರೋಣ. ಇದು ಅನ್ನನಾಳ ಮತ್ತು ಬಾಯಿಯ ಅಂಗಳವು ಕೂಡ ಅಂದರೆ ಅನ್ನನಾಳ ಮತ್ತು ಬಾಯಿಯ ಅಂಗಳ ಯಾವುದರಿಂದ ಮಾಡಲ್ಪಟ್ಟೈತಿ? ಚಪ್ಪಟೆ ಅನುಲೇಪಕ ಅಂಗಾಂಶದಿಂದ ಆವೃತವಾಗೈತಿ. ದೇಹವನ್ನು ರಕ್ಷಿಸುವ ಚರ್ಮವು ಕೂಡ ಈ ಅಂಗಾಂಶದಿಂದಾಗಿದೆ. ಚಪ್ಪಟೆ ಅನುಲೇಪಕ ಅಂಗಾಂಶದಿಂದ ಯಾವುದಾಗೈತಿ? ನಮ್ಮ ಚರ್ಮ ಆಗೈತಿ. ಹೌದಾ. ಅವರು ಈ ರೀತಿಯಾಗಿ ಡೀಪ್ ಹೋಗೋದು ಡೌಟು, ಡೈರೆಕ್ಟಾಗಿ ನಿಮ್ಗೆ ಅನುಲೇಪಕ ಅಂಗಾಂಶ ತಿಳ್ಕೊಡ್ಬೋದು. ಚರ್ಮ ಯಾವುದರಿಂದ ಮಾಡಲ್ಪಟ್ಟೈತಿ? ಅನುಲೇಪಕ ಅಂಗಾಂಶ ಅಂತೇಳಿ ನೀವು ಆನ್ಸರ್ ಮಾಡಬೇಕು. ಹೌದಾ. ನೆಕ್ಸ್ಟ್ ಅನ್ನನಾಳ, ಬಾಯಿ ಅಂಗಳ ಇವೆಲ್ಲವೂ ಕೂಡ
ಅನುಲೇಪಕ ಅಂಗಾಂಶ. ನೀವು ಜಾಸ್ತಿ ಡೀಪ್ ಹೋಗ್ತೀರಪ್ಪ ಅಂದರೆ ಡೈರೆಕ್ಟಾಗಿ ಚಪ್ಪಟೆ ಅನುಲೇಪಕ ಅಂಗಾಂಶ ಜೊತೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಘನಾಕೃತಿ ಅನುಲೇಪಕ ಅಂಗಾಂಶ ಬರುತ್ತೆ. ಇದು ಮೂತ್ರಪಿಂಡದ ನಾಳಗಳಲ್ಲಿ ಮತ್ತು ಲಾಲಾರಸ ಗ್ರಂಥಿಯ ನಾಳಗಳ ಪದರುಗಳಲ್ಲಿ ಕಂಡುಬರ್ತೈತಿ. ಮೂತ್ರಪಿಂಡದ ನಾಳ ಮತ್ತು ಲಾಲಾರಸ ಗ್ರಂಥಿಯ ನಾಳಗಳಲ್ಲಿ ಕಂಡುಬರುವಂಥ ಅಂಗಾಂಶ ಯಾವುದು? ಘನಾಕೃತಿ ಅನುಲೇಪಕ ಅಂಗಾಂಶ. ನೆಕ್ಸ್ಟ್ ಸಂಯೋಜಕ ಅಂಗಾಂಶ ಬರುತ್ತೆ. ಸಂಯೋಜಕ ಅಂಗಾಂಶವು ರಕ್ತ, ಮೂಳೆ, ಅಸ್ಥಿರಜ್ಜು, ಸ್ನಾಯುರಜ್ಜು, ಮೃದ್ವಸ್ಥಿಗಳು ಇವು ಎಲ್ಲವೂ ಸಂಯೋಜಕ ಅಂಗಾಂಶಗಳಾಗಿವೆ. ಯಾವ್ಯಾವು? ರಕ್ತ, ಮೂಳೆ, ಅಸ್ಥಿರಜ್ಜು, ಸ್ನಾಯುರಜ್ಜು ಮತ್ತು ಮೃದ್ವಸ್ಥಿಗಳು ಇವೆಲ್ಲವೂ ಸಂಯೋಜಕ ಅಂಗಾಂಶಗಳು. ರಕ್ತವು ದ್ರವ ಮಾತೃಕೆಯನ್ನು ಹೊಂದಿದೆ. ರಕ್ತವು ಎಂಥ ಮಾತೃಕೆಯನ್ನು ಹೊಂದಿದೆ ಅಂತೆ? ದ್ರವ ಮಾತೃಕೆಯನ್ನು ಹೊಂದಿದೆ. ಇದನ್ನು ಪ್ಲಾಸ್ಮಾ ಅಂತ ಕರಿತೀವಿ. ರಕ್ತವನ್ನು ಪ್ಲಾಸ್ಮಾ ಅಂತ. ರಕ್ತವು ಯಾವ ರೂಪದಲ್ಲಿ ಐತಿ? ಪ್ಲಾಸ್ಮಾ ರೂಪದಲ್ಲಿ ಐತಿ ಅಂತ ಕರಿತೀವಿ. ರಕ್ತದಲ್ಲಿ ನಾವು 3 ರೀತಿಯಾಗಿ ಕಾಣ್ತೀವಿ, ಅಂದರೆ 3 ವಿಧಗಳನ್ನು ಕಾಣ್ತೀವಿ. ಒಂದು ಕೆಂಪು ರಕ್ತ ಕಣಗಳು ಅಂದರೆ RBCs ಅಂದರೆ ರೆಡ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು WBCs ಆ್ಯಂಡ್ ಕಿರುತಟ್ಟೆಗಳು ಅಂತೇಳಿ 3 ರೀತಿ ನಾವು ಕಾಣ್ತೀವಿ. ಈ ಕೆಂಪು ರಕ್ತ ಕಣಗಳು ಇವುಗಳ ಕಾರ್ಯ ಏನಪ್ಪ ಅಂದರೆ ಇವು ರಕ್ತದೊಂದಿಗೆ ಆಮ್ಲಜನಕವನ್ನು ಸಾಗಿಸ್ತವೆ. ರಕ್ತದೊಂದಿಗೆ ಏನನ್ನು ಸಾಗಿಸ್ತವೆ? ಆಮ್ಲಜನಕವನ್ನು ಸಾಗಿಸುವ ಕೆಂಪು ರಕ್ತ ಕಣಗಳು. ನೆಕ್ಸ್ಟ್ ಈ ಬಿಳಿ ರಕ್ತ ಕಣಗಳು ಇವು ರೋಗಗಳ ವಿರುದ್ಧ ಹೋರಾಡ್ತವೆ. ರೋಗಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಹೊಂದವು ಯಾವುವು? ಬಿಳಿ ರಕ್ತ ಕಣಗಳು. ನೆಕ್ಸ್ಟ್ ಕಿರುತಟ್ಟೆಗಳು ಅಂತ ಬರ್ತವೆ. ಇದು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡ್ತೈತಿ. ನಮಗೇನಾದರೂ ಗಾಯವಾದಾಗ ಅದು ರಕ್ತ ಹರಿತಾ ಇತ್ತಪ್ಪ ಅಂದರೆ ಅದನ್ನು ಹೆಪ್ಪುಗಟ್ಟಂತೆ ಮಾಡುವಂಥ ಕಾರ್ಯ ಮಾಡೋದು ಕಿರುತಟ್ಟೆಗಳು, ಪ್ಲೇಟ್ಲೆಟ್ಸ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ರಕ್ತವು ತ್ಯಾಜ್ಯ ಅನಿಲಗಳು, ಜೀರ್ಣವಾದ ಆಹಾರ, ಹಾರ್ಮೋನ್ಗಳು, ನೆಕ್ಸ್ಟ್ ಪದಾರ್ಥಗಳನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸ್ತೈತೆ. ರಕ್ತದ ಕಾರ್ಯ ಏನು? ತ್ಯಾಜ್ಯ ಅನಿಲಗಳಾಗಿರ್ಬೋದು, ಜೀರ್ಣವಾದ ಆಹಾರ ಆಗಿರ್ಬೋದು, ಹಾರ್ಮೋನ್ಗಳಾಗಿರ್ಬೋದು, ನೆಕ್ಸ್ಟ್ ವಿವಿಧ ಪದಾರ್ಥಗಳನ್ನು ಏನು ಮಾಡುತ್ತೆ? ದೇಹದ ವಿವಿಧ ಭಾಗಗಳಿಗೆ ಸಾಗಿಸ್ತೈತಿ. ನೆಕ್ಸ್ಟ್ ಮೂಳೆ, ಇದು ಕೂಡ ಒಂದು ಸಂಯೋಜಕ ಅಂಗಾಂಶ. ಈ ಮೂಳೆಯಲ್ಲಿ ಏನೇನು ಕಂಡು ಬರ್ತೈತಪ್ಪ ಅಂದರೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಕಂಡು ಬರ್ತೈತಿ. ನೋಡಿ, ಇದು ಇಂಪಾರ್ಟೆಂಟ್. ಮೂಳೆಯಲ್ಲಿ ಈ ಕೆಳಗಿನ ಯಾವುದು ಇರ್ತೈತಿ ಪ್ರಶ್ನೆ ಕೇಳಿದರೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಇರ್ತೈತಿ. ನೆಕ್ಸ್ಟ್ ಅಸ್ಥಿರಜ್ಜು, ಇದು ಕೂಡ ಒಂದು ಸಂಯೋಜಕ ಅಂಗಾಂಶದಿಂದ ಮೂಳೆಗಳು ಪರಸ್ಪರ ಬಂಧಿಸಲ್ಪಟ್ಟಿವೆ. ಅಸ್ಥಿರಜ್ಜು ಎಂಬ ಸಂಯೋಜಕ ಅಂಗಾಂಶ ಇದೆಯಲ್ಲ, ಅದರಿಂದ ಮೂಳೆಗಳು ಏನಾಗ್ಯಾವಂತ? ಪರಸ್ಪರ ಬಂಧಿಸಲ್ಪಟ್ಟವಂತ. ನೆಕ್ಸ್ಟ್ ಸ್ನಾಯುರಜ್ಜುಗಳು ಅಂತ ಬರ್ತಾವೆ. ಇವು ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಸಂಯೋಜಕ ಅಂಗಾಂಶ. ಅಂದರೆ ಇವುಗಳ ಕಾರ್ಯ ಏನು? ಸ್ನಾಯುರಜ್ಜುಗಳ ಕಾರ್ಯ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವಂಥ ಕಾರ್ಯವನ್ನು ಮಾಡುವೆ ಸ್ನಾಯುರಜ್ಜುಗಳು. ಇವುಗಳನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೃದ್ವಸ್ಥಿ ಅಂತ ಬರುತ್ತೆ. ಈ ಮೃದ್ವಸ್ಥಿ ಅಂಗಾಂಶ ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ನಮ್ಮ ಕಿವಿಯಲ್ಲಿ, ನೆಕ್ಸ್ಟ್ ಮೂಗಿನಲ್ಲಿ, ಶ್ವಾಸನಾಳ, ನೆಕ್ಸ್ಟ್ ಧ್ವನಿ ಪೆಟ್ಟಿಗೆಗಳಲ್ಲಿ ಇದು ಕಂಡು ಬರ್ತೈತಿ. ನೆಕ್ಸ್ಟ್ ನಮ್ಮ ಮೂಗಿನಲ್ಲಿ ಕಂಡುಬರುವಂಥ ಅಂಗಾಂಶ ಯಾವುದತ್ತೆ ಪ್ರಶ್ನೆ ಕೇಳಿದರೆ ನೀವು ಮೃದ್ವಸ್ಥಿ ಅಂಗಾಂಶ ಅಂತೇಳಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಕಿವಿಯಲ್ಲಿ ಕೂಡ ಕಂಡು ಬರ್ತೈತಿ. ಶ್ವಾಸನಾಳ ಮತ್ತು ಧ್ವನಿ ಪೆಟ್ಟಿಗೆಗಳಲ್ಲಿ ಕೂಡ ಈ ಅಂಗಾಂಶ ಕಂಡು ಬರ್ತೈತಿ. ಚರ್ಮದ ಕೆಳಗೆ ಮತ್ತು ದೇಹದ ಒಳಗಿನ ಅಂಗಗಳ ನಡುವೆ ಕೊಬ್ಬು ಸಂಗ್ರಹವಾಗುವ ಅಡಿಪೋಸ್ ಅಂಗಾಂಶವು ಕಂಡುಬರುತ್ತದೆ. ನೋಡಿ, ಅಡಿಪೋಸ್ ಅಂಗಾಂಶನಲ್ಲಿ ಏನು ಸಂಗ್ರಹ ಆಗ್ತೈತಪ್ಪ ಅಂದರೆ ಕೊಬ್ಬು ಸಂಗ್ರಹ ಆಗ್ತೈತಿ. ಏನು ಸಂಗ್ರಹ ಆಗ್ತೈತಿ? ಕೊಬ್ಬು, ಅಡಿಪೋಸ್ ಅಂಗಾಂಶನಲ್ಲಿ. ಹಾಗಾದರೆ ಅಡಿಪೋಸ್ ಅಂಗಾಂಶ ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಚರ್ಮದ ಕೆಳಗೆ ಕಂಡು ಬರ್ತೈತಿ. ಚರ್ಮದ ಕೆಳಗೆ ಅಡಿಪೋಸ್ ಅಂಗಾಂಶ ಕಂಡು ಬರ್ತೈತಿ. ನೆಕ್ಸ್ಟ್ ಸ್ನಾಯು ಅಂಗಾಂಶ ಅಂತ ಬರುತ್ತೆ. ಹೌದಾ? ಇದು ಏನು ಮಾಡುತ್ತಪ್ಪ ಅಂದರೆ ನಮ್ಮ ದೇಹದ ಚಲನವಲನಗಳಿಗೆ ಸಹಾಯ ಮಾಡುತ್ತೆ. ಯಾವುದು? ಸ್ನಾಯು ಅಂಗಾಂಶ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೊದಲನೇದಾಗಿ ಇದು ಏನಪ್ಪ ಅಂದರೆ ಪಟ್ಟೆ ಸಹಿತ ಸ್ನಾಯು. ಸ್ನಾಯು ಅಂಗಾಂಶಗಳಲ್ಲಿ ನಾವು ಪಟ್ಟೆ ಸಹಿತ ಸ್ನಾಯು, ಪಟ್ಟೆ ರಹಿತ ಸ್ನಾಯು, ನೆಕ್ಸ್ಟ್ ಅಥವಾ ಇದನ್ನು ಮೃದು ಸ್ನಾಯು ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಹೃದಯ ಸ್ನಾಯುಗಳು ಅಂತ ನೋಡ್ತೀವಿ. ಇದು ಪಟ್ಟೆ ಸಹಿತ ಸ್ನಾಯು, ಇದು ಪಟ್ಟೆ ರಹಿತ ಸ್ನಾಯು, ಇದು ಹೃದಯ ಸ್ನಾಯು. ಹೃದಯದ ಸ್ನಾಯು ಅಂಗಾಂಶ ಹಿಂಗೆ ಇರುತ್ತೆ. ಹೌದಾ? ಇಲ್ಲಿ ನೀವು ನೋಡ್ಬೋದು, ಈ ಸ್ನಾಯು ಅಂಗಾಂಶವನ್ನು ನಾವು ಪಟ್ಟೆ ಸಹಿತ ಸ್ನಾಯು, ಪಟ್ಟೆ ರಹಿತ ಸ್ನಾಯು ಮತ್ತು ಹೃದಯ ಸ್ನಾಯುಗಳೆಂಬ 3 ವಿಧಗಳಾಗಿ ವರ್ಗೀಕರಣವನ್ನು ಮಾಡಿದ್ದೀವಿ. ಹಾಗಾದರೆ ಪಟ್ಟೆ ಸಹಿತ ಸ್ನಾಯುಗಳು ಅಂದರೆ ಏನಪ್ಪ ಅಂದರೆ ಇವುಗಳನ್ನು ನಾವು ಐಚ್ಛಿಕ ಸ್ನಾಯುಗಳು ಅಂತ ಕೂಡ ಕರಿತೀವಿ. ಪಟ್ಟೆ ಸಹಿತ ಸ್ನಾಯುಗಳನ್ನು
ಐಚ್ಛಿಕ ಸ್ನಾಯುಗಳು ಅಂತ ಕೂಡ ಕರಿತೀವಿ. ಹಾಗಾದರೆ ಐಚ್ಛಿಕ ಸ್ನಾಯುಗಳು ಅಂದರೆ ಏನಪ್ಪ ಅಂದರೆ ನಮ್ಮ ಇಚ್ಛೆಗೆ ಅನುಗುಣವಾಗಿ ಚಲಿಸುವಂಥ ಸ್ನಾಯುಗಳಿಗೆ ಐಚ್ಛಿಕ ಸ್ನಾಯುಗಳು ಅಂತ ಕರಿತೀವಿ. ಅಂದರೆ ಈ ಸ್ನಾಯುಗಳು ಏನು ಮಾಡ್ತಾವೆ, ನಮ್ಮ ಇಚ್ಛೆಗೆ ಅನುಗುಣವಾಗಿ ಚಲಿಸ್ತಾವೆ. ನೆಕ್ಸ್ಟ್ ಪಠ್ಯರಹಿತ ಸ್ನಾಯುಗಳು ಅಂತ ಬರ್ತಾವೆ. ಈ ಪಠ್ಯರಹಿತ ಸ್ನಾಯುಗಳನ್ನು ನಾವು ಅನೈಚ್ಛಿಕ ಸ್ನಾಯುಗಳು ಅಂತ ಕೂಡ ಕರಿತೀವಿ. ಏನಂತ? ಅನೈಚ್ಛಿಕ ಸ್ನಾಯುಗಳು. ಹಾಗಾದರೆ ಅನೈಚ್ಛಿಕ ಸ್ನಾಯುಗಳು ಅಂದರೆ ಏನಪ್ಪ ಅಂದರೆ ನಮ್ಮ ಇಚ್ಛೆಗೆ ಅನುಗುಣವಾಗಿ ಚಲಿಸದ ಸ್ನಾಯುಗಳನ್ನು ಅನೈಚ್ಛಿಕ ಸ್ನಾಯುಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಹೃದಯ ಸ್ನಾಯುಗಳು ಅಂತ ಬರ್ತಾವೆ. ಇವು ಹೃದಯ ಸ್ನಾಯುಗಳು ಅತ್ಯಂತ ಲಯಬದ್ಧವಾದ ಸಂಕುಚನ ಮತ್ತು ವಿಕಸನಗಳನ್ನು ಜೀವಮಾನವಿಡೀ ತೋರ್ತಾವೆ. ಈ ಅನೈಚ್ಛಿಕ ಸ್ನಾಯುಗಳನ್ನು ಹೃದಯ ಸ್ನಾಯುಗಳು ಅಂತ ಕರಿತೀವಿ. ನೋಡಿ, ಈ ಹೃದಯ ಸ್ನಾಯುಗಳು ಏನು ಮಾಡ್ತಾವೆ, ಅತ್ಯಂತ ಲಯಬದ್ಧವಾದ ಸಂಕುಚನ ಮತ್ತು ವಿಕಸನವನ್ನು ನಮ್ಮ ಜೀವನವಿಡೀ ತೋರ್ತಾವೆ. ಅಂದರೆ ನಾವು ಬದುಕಿರೋವರೆಗೂ ಕೂಡ ಈ ಹೃದಯ ಸ್ನಾಯುಗಳು ಏನು ಮಾಡ್ತಾವೆ, ಸಂಕುಚನ ಮತ್ತು ವಿಕಸನವನ್ನು ಮಾಡ್ತಾವೆ. ಇಂಥ ಅನೈಚ್ಛಿಕ ಸ್ನಾಯುಗಳಿಗೆ ನಾವು ಹೃದಯ ಸ್ನಾಯುಗಳಂತೆ ಕರಿತೀವಿ. ನೋಡಿ, ಸ್ನಾಯು ಅಂಗಾಂಶಗಳಲ್ಲಿ 3 ವಿಧಗಳು. ಒಂದು ಪಠ್ಯ ಸಹಿತ ಸ್ನಾಯು, ಪಠ್ಯರಹಿತ ಸ್ನಾಯು, ಇನ್ನೊಂದು ಹೃದಯ ಸ್ನಾಯುಗಳು. ಪಠ್ಯ ಸಹಿತ ಸ್ನಾಯುವನ್ನು ಐಚ್ಛಿಕ ಸ್ನಾಯುಗಳು ಅಂತ ಕರಿತೀವಿ, ಪಠ್ಯರಹಿತ ಸ್ನಾಯುವನ್ನು ಅನೈಚ್ಛಿಕ ಸ್ನಾಯು ಅಂತ ಕರಿತೀವಿ. ಹೌದಾ? ನಮ್ಮ ಇಚ್ಛೆಗೆ ಅನುಗುಣವಾಗಿ ಚಲಿಸುವಂಥ ಸ್ನಾಯುಗಳನ್ನು ಐಚ್ಛಿಕ ಸ್ನಾಯುಗಳು ಅಂತ ಕರಿತೀವಿ. ನಮ್ಮ ಇಚ್ಛೆಗೆ ಅನುಗುಣವಾಗಿ ಚಲಿಸದ ಸ್ನಾಯುಗಳನ್ನು ಅನೈಚ್ಛಿಕ ಸ್ನಾಯುಗಳಂತೆ ಕರಿತೀವಿ. ಹೌದಾ? ನಮ್ಮ ಜೀವನ ಉದ್ದಕ್ಕೂ ಸಂಕುಚನ ಮತ್ತು ವಿಕಸನವನ್ನು ಲಯಬದ್ಧವಾಗಿ ನಡೆಸುವಂಥದ್ದನ್ನು ಹೃದಯ ಸ್ನಾಯುಗಳಂತೆ ಕರಿತೀವಿ. ನರ ಅಂಗಾಂಶವು ಏನನ್ನು ಒಳಗೊಂಡಿರ್ತೈತಪ್ಪ ಅಂದರೆ ಮಿದುಳು ಬಳ್ಳಿ, ನೆಕ್ಸ್ಟ್ ನರಗಳು. ಈ ಎಲ್ಲವೂ ನರ ಅಂಗಾಂಶಗಳಿಂದ ಉಂಟಾಗ್ಯಾವು. ಯಾವ್ಯಾವು? ಮಿದುಳು ಬಳ್ಳಿ ಮತ್ತು ನರಗಳು. ಈ ಅಂಗಾಂಶದ ಜೀವಕೋಶಗಳನ್ನು ನರಕೋಶಗಳು ಅಥವಾ ನ್ಯೂರಾನ್ಗಳು ಎಂದು ಕರಿತೀವಿ. ನೋಡಿ, ಈ ಅಂಗಾಂಶದ ಏನು ಜೀವಕೋಶಗಳು ಇರ್ತಾವಲ್ಲ ಅವುಗಳನ್ನು ನಾವು ನ್ಯೂರಾನ್ಗಳು ಅಥವಾ ನರಕೋಶಗಳು ಅಂತ ಕರಿತೀವಿ. ಒಂದು ನರಕೋಶವು ಸುಮಾರು 1 ಮೀಟರ್ನಷ್ಟು ಉದ್ದವಿರ್ತೈತತ್ತ. ಒಂದು ನರಕೋಶ ಎಷ್ಟು ಉದ್ದ ಇರ್ತೈತತ್ತ? 1 ಮೀಟರ್ನಷ್ಟು ಉದ್ದವಿರ್ತೈತತ್ತ. ನಾವು ಇವಾಗ ನರಕೋಶದ ಚಿತ್ರವನ್ನು ನೋಡ್ತಾ ಬರೋದಾದರೆ ಇಲ್ಲಿ ನರಕೋಶದಲ್ಲಿ ಒಂದು ನ್ಯೂಕ್ಲಿಯಸ್ ಕಂಡುಬರುತ್ತೆ. ನೆಕ್ಸ್ಟ್ ಡೆಂಡ್ರೈಟ್ಗಳು ಕಂಡುಬರ್ತವೆ, ಆಕ್ಸಾನ್ಗಳು ಕಂಡುಬರ್ತವೆ, ನರತೂದಿ ಕಂಡುಬರುತ್ತೆ, ಕೋಶಕಾಯ ಕಂಡುಬರುತ್ತೆ. ಇದು ನರಕೋಶದಲ್ಲಿ ಏನೇನು ಇರ್ತಾವಪ್ಪ ಅಂದರೆ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಡೆಂಡ್ರೈಟ್ ಇರುತ್ತೆ, ಆಕ್ಸಾನ್ ಇರುತ್ತೆ, ಕೋಶಕಾಯ ಇರುತ್ತೆ ಮತ್ತು ನರತುದಿ ಇರುತ್ತೆ. ಇವುಗಳನ್ನು ಒಳಗೊಂಡು ನರ ಅಂಗಾಂಶ ರಚನೆ ಆಗಿರ್ತೈತಿ. ಹೌದಾ? ಇದು ನರಕೋಶದ ಚಿತ್ರ ಆಗಿರುತ್ತೆ. 9th ಸ್ಟ್ಯಾಂಡರ್ಡ್ ಅಭ್ಯರ್ಥಿಗಳಿಗೆ ಇದು ಚಿತ್ರ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಓಕೆನಾ? ಇದಿಷ್ಟೇನಾಗಿತ್ತಪ್ಪ ಅಂದರೆ 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ 6 ಚಾಪ್ಟರ್ ಆಗಿತ್ತು. ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.